ನಮಸ್ಕಾರ. ಇವತ್ತಿನ ಈ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ನಾವು ನಮ್ಮ ಫೋನ್ಗೆ ಹೊಸ ಅಪ್ಡೇಟ್ ಹಾಕೋಕ್ಕೂ ಮುಂಚೆ ಹಳೆ ಬಗ್ಸ್ ಎಲ್ಲಾನೇ ಕ್ಲಿಯರ್ ಮಾಡ್ತೀವಿ ಅಲ್ವಾ? ಸೇಮ್ ಲಾಜಿಕ್ ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಅನ್ವಯಿಸುತ್ತೆ ನೋಡಿ. ತುಂಬಿರೋ ಕಪ್ಪಿಗೆ ಮತ್ತೆ ಚಹಾ ಸುರಿಯೋಕಾಗಲ್ಲ. ಹೊಸದನ್ನ ಹಾಕಬೇಕು ಅಂದ್ರೆ ಮೊದಲು ಕಪ್ ಖಾಲಿ ಮಾಡ್ಲೇಬೇಕು. ಇದನ್ನೇ ನಾವು ಆರ್ಗನೈಸೇಷನಲ್ ಅನ್ಲರ್ನಿಂಗ್ ಅಥವಾ ಸಾಂಸ್ಥಿಕ ಮರೆಯುವಿಕೆ ಅಂತ ಕರೆಯೋದು. ಇವತ್ತು ಆಧುನಿಕ ಸಂಸ್ಥೆಗಳು ತಮ್ಮ ಪ್ರಗತಿಗೆ ಅಡ್ಡಿಯಾಗುವ ಹಳೇ ಅಭ್ಯಾಸಗಳನ್ನ ಹೇಗೆ ಗುರುತಿಸಿ ಅದನ್ನ ಕೈ ಬಿಡಬೇಕು ಅನ್ನೋದನ್ನ ವಿವರಿಸುವ ಒಂದು ಅದ್ಭುತ ಫ್ರೇಮ್ವರ್ಕ್ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಭವಿಷ್ಯಕ್ಕೆ ರೆಡಿಯಾಗಬೇಕು, ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೇಗ ಹೊಂದಿಕೊಳ್ಳುವ ಸಂಸ್ಥೆಯಾಗಿ ಬಡಿಬೇಕು ಅಂದ್ರೆ ನಾವು ಮೊದಲು ಏನನ್ನ ಮರಿಬೇಕು, ಅಂದ್ರೆ ಏನನ್ನ ಅನ್ಲರ್ನ್ ಮಾಡಬೇಕು? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ನಾವೆಲ್ಲ ಯಾವಾಗ್ಲೂ ಹೊಸದನ್ನ ಕಲಿಯೋದ್ರ ಬಗ್ಗೆನೇ ಯೋಚಿಸ್ತೀವಿ, ಆದ್ರೆ ವೇಗವಾಗಿ ಓಡಬೇಕು ಅಂದ್ರೆ ಮೊದಲು ಸಂಸ್ಥೆಯ ವೇಗವನ್ನ ಕುಂಠಿತಗೊಳಿಸುತ್ತಿರುವ ಅನಗತ್ಯ ಭಾರವನ್ನ ಇಳಿಸಲೇಬೇಕು. ಈ ಪ್ರಶ್ನೆನೇ ಯಾವುದೇ ಸಂಸ್ಥೆಯ ನಿಜವಾದ ಬದಲಾವಣೆಗೆ ಬಹುದೊಡ್ಡ ಪ್ರೇರಕ ಶಕ್ತಿ. ಸರಿ, ಈ ಅನ್ಲರ್ನಿಂಗ್ ಜರ್ನಿಯ 6 ಪ್ರಮುಖ ಹಂತಗಳನ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಮೊದಲನೇದು ಅನ್ಲರ್ನ್ ಮಾಡೋ ಅವಶ್ಯಕತೆ. ಎರಡನೇದು ಹಳೇ ಮನಸ್ಥಿತಿಗಳನ್ನ ಬಿಡೋದು. 3 ಪ್ರಕ್ರಿಯೆಗಳನ್ನ ಮರುವಿನ್ಯಾಸಗೊಳಿಸೋದು. 4 ಕಾರ್ಯತಂತ್ರವನ್ನ ರೂಪಿಸೋದು. 5 ಅಡೆತಡೆಗಳನ್ನ ನಿವಾರಿಸೋದು. ಹಾಗೂ ಕೊನೆಯದಾಗಿ ಈ ಇಡೀ ಪ್ರಗತಿಯನ್ನ ಟ್ರ್ಯಾಕ್ ಮಾಡೋದು. ಈ 6 ಹಂತಗಳು ಆರಂಭಿಕ ಚಿಂತನೆಯಿಂದ ಹಿಡಿದು ಅಂತಿಮ ಬದಲಾವಣೆಯವರೆಗಿನ ಸಂಪೂರ್ಣ ಮ್ಯಾಪ್ ಅನ್ನ ನಮಗೆ ಕೊಡುತ್ತೆ. ಬನ್ನಿ ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ದ ನೀಡ್ ಟು ಅನ್ಲರ್ನ್ ಅಂದ್ರೆ ಮರೆಯುವಿಕೆಯ ಅವಶ್ಯಕತೆ. ಅದರ ಹಿನ್ನೆಲೆ ಮತ್ತು ಉದ್ದೇಶಗಳನ್ನ ಸ್ಪಷ್ಟಪಡಿಸಿಕೊಳ್ಳೋದು. ಯಾವುದೇ ಯಶಸ್ವಿ ಬದಲಾವಣೆ ತರಬೇಕು ಅಂದ್ರೂ ರೈಟ್ ಫ್ರಮ್ ದ ಬಿಗಿನಿಂಗ್ ನಮ್ಮ ಗುರಿ ಸ್ಪಷ್ಟವಾಗಿ ಇರಬೇಕು ತಾನೆ. ಇದರ ಮುಖ್ಯ ಉದ್ದೇಶ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಸಂಸ್ಥೆಯ ಬೆಳವಣಿಗೆಗೆ ಅಡ್ಡಿಯಾಗಿರೋ ಹಾಗೂ ಈಗ ನಮಗೆ ಯಾವುದೇ ರೀತಿಯಲ್ಲೂ ಉಪಯೋಗಕ್ಕೆ ಬರದೇ ಇರೋ ನಂಬಿಕೆಗಳು, ನಡವಳಿಕೆಗಳು ಮತ್ತೆ ಸಿಸ್ಟಮ್ಸ್ನ ಅಫಿಷಿಯಲ್ ಆಗಿ ಪತ್ತೆ ಹಚ್ಚೋದು. ಈ ಬದಲಾವಣೆಗೆ ಒಂದು ಗಟ್ಟಿ ಅಡಿಪಾಯ ಬೇಕು ಅಂದ್ರೆ ಸಂಸ್ಥೆಯ ನಾಯಕರು ಕೆಲವೊಂದು ವಿಷಯಗಳನ್ನ ಗುರ್ತಿಸಲೇಬೇಕು. ನಿರ್ದಿಷ್ಟವಾಗಿ ಯಾವ ವಿಭಾಗದಲ್ಲಿ ಬದಲಾವಣೆ ಬೇಕು, ಯಾಕೆ ಇದರ ಬಗ್ಗೆ ಯೋಚಿಸ್ತಾ ಇದ್ದೀವಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಟ್ರಿಗರ್ ಈವೆಂಟ್ ಅಂದ್ರೆ ಯಾವ ಘಟನೆಯಿಂದಾಗಿ ಈ ಬದಲಾವಣೆ ಅನಿವಾರ್ಯ ಆಯಿತು. ಈ ಮೂರನ್ನು ಸರಿಯಾಗಿ ಮ್ಯಾಪ್ ಮಾಡಿದ್ರೆ ಸಮಸ್ಯೆಯ ಬೇರನ್ನೇ ನಾವು ಕಿತ್ತೆಸಿಬಹುದು. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಹಳೆ ಮನಸ್ಥಿತಿಗಳನ್ನ ಕೈಬಿಡೋದು ಅಂದ್ರೆ ನಮ್ಮ ನಂಬಿಕೆಗಳು ಮತ್ತು ಸಂಸ್ಕೃತಿಯನ್ನ ಬದಲಾಯಿಸೋದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಾಬ್ಲಮ್ ಇರೋದು ಬರೀ ಸಿಸ್ಟಮ್ಸ್ಗಳಲ್ಲ, ಮನುಷ್ಯರ ಮೈಂಡ್ಸೆಟ್ನಲ್ಲಿ. ಒಮ್ಮೆ ಬ್ಯಾಕ್ಗ್ರೌಂಡ್ ಸೆಟ್ ಆದ್ಮೇಲೆ ಕಂಪನಿಯ ಕಲ್ಚರ್ನಲ್ಲಿ ಆಳವಾಗಿ ಬೇರೂರಿರೋ ಹಳೆ ಅಭ್ಯಾಸಗಳ ಕಡೆಗೆ ನಾವು ಫೋಕಸ್ ಮಾಡಬೇಕು. ಆ ಹಳೆ ನಂಬಿಕೆಗಳು ಎಲ್ಲಿಂದ ಬಂತು, ಅವು ಈಗ ಯಾಕೆ ವ್ಯಾಲಿಡ್ ಅಲ್ಲ, ಮತ್ತೆ ಅವುಗರಿಂದ ನಮ್ಮ ಬಿಸ್ನೆಸ್ಗೆ ಆಗ್ತಿರೋ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅನ್ನೋದನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ಕನ್ನಡಿ ಹಿಡಿದ ಹಾಗೆ ಅನಲೈಸ್ ಮಾಡಬೇಕು. ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಇದು ಕೇವಲ ಎಂಪ್ಲಾಯೀಸ್ಗೆ ಮಾತ್ರ ಸೀಮಿತ ಅಲ್ಲ, ನಾಯಕತ್ವದ ನಡವಳಿಕೆಗಳಿಗೂ ಅಂದ್ರೆ ಲೀಡರ್ಸ್ಗೂ ಇದು ಅನ್ವಯಿಸುತ್ತೆ. ನಮ್ಮ ಈಗಿನ ಕೆಟ್ಟ ಅಭ್ಯಾಸಗಳ ಪರಿಣಾಮಗಳೇನು ಮತ್ತೆ ನಮಗೆ ಬೇಕಾಗಿರೋ ಹೊಸ ಅಭ್ಯಾಸಗಳು ಯಾವುವೋ ಅನ್ನೋದನ್ನ ಸ್ಪಷ್ಟವಾಗಿ ಲಿಸ್ಟ್ ಮಾಡಬೇಕು. ಕಠಿಣವಾದ ಬದಲಾಗದ ಮೈಂಡ್ಸೆಟ್ಟಿಂದ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಮುಳುಗಿ ಹೋಗಿರೋದನ್ನ ನಾವೆಲ್ಲರೂ ನೋಡಿದೀವಿ. ಮುಂದಿನದು 3ನೇ ವಿಭಾಗ, ಪ್ರಕ್ರಿಯೆಗಳು ಮತ್ತು ವ್ಯವಸ್ಥೆಗಳ ಮರುವಿನ್ಯಾಸ ಅಂದ್ರೆ ನಮ್ಮ ಆಪರೇಷನಲ್ ಸಿಸ್ಟಮ್ಸ್ನ ಅಪ್ಡೇಟ್ ಮಾಡೋದು. ಮನುಷ್ಯರ ಮೈಂಡ್ಸೆಟ್ಟಿಂದ ಈಗ ಸ್ವಲ್ಪ ಆಪರೇಷನ್ಸ್ ಕಡೆ ಬರೋಣ. ಇಲ್ಲೊಂದು ಸ್ಪಷ್ಟವಾದ 3 ಹೆಜ್ಜೆಗಳ ಫಾರ್ಮುಲಾ ಇದೆ. ಫಸ್ಟ್, ಪ್ರಾಸೆಸ್ ಮತ್ತು ಅದರ ಓನರ್ ಯಾರು ಅಂತ ಗುರುತಿಸೋದು. ಸೆಕೆಂಡ್, ಈಗಿರೋ ವಿಧಾನದಲ್ಲಿರೋ ಪ್ರಾಬ್ಲಮ್ ಏನು ಅಂತ ಹುಡುಕೋದು. ಅಂಡ್ ಥರ್ಡ್, ಹೊಸ ಬದಲಾವಣೆಯ ಪ್ಲಾನ್ ರೆಡಿ ಮಾಡೋದು. ಇದು ಹೇಗಿದೆ ಅಂದ್ರೆ ಹಳೆ ತುಕ್ಕು ಹಿಡಿದಿರೋ ಇಂಜಿನ್ಗೆ ಸುಮ್ನೆ ಆಯಿಲ್ ಹಾಕೋ ಬದಲು ಹೊಸ ಇಂಜಿನನ್ನೇ ಇನ್ಸ್ಟಾಲ್ ಮಾಡಿದ ಹಾಗೆ. ಅದೇ ರೀತಿಯಾಗಿ ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ ಮತ್ತು ಮೆಟ್ರಿಕ್ಸ್ನ ಕೂಡ ರೀಚೆಕ್ ಮಾಡಬೇಕು. ಅವುಗಳ ಲಿಮಿಟೇಷನ್ಸ್ ಅಥವಾ ಮಿತಿಗಳಿಗೇನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಬೆಸ್ಟ್ ಆಲ್ಟರ್ನೇಟಿವ್ ಏನು ಅಂತ ಹುಡುಕಬೇಕು. ಅಷ್ಟೇ ಅಲ್ಲ, ಆ ಹೊಸ ಸಿಸ್ಟಮ್ಗೆ ನಿರ್ದಿಷ್ಟವಾಗಿ ಒಬ್ಬರನ್ನ ಹೊಣೆಗಾರರನ್ನಾಗಿ ಅಥವಾ ಓನರ್ ಆಗಿ ಮಾಡೋದು ಬಹಳ ಮುಖ್ಯ. ಜವಾಬ್ದಾರಿ ಫಿಕ್ಸ್ ಮಾಡದೆ ಹೋದ್ರೆ ಯಾವ ಸಿಸ್ಟಮ್ ತಾನೇ ವರ್ಕ್ ಆಗುತ್ತೆ ಹೇಳಿ? ಈ ಸಂಪೂರ್ಣ ಆಪರೇಷನಲ್ ಓವರ್ಹಾಲ್ನಲ್ಲಿ ಇನ್ನೊಂದು ಬಹುಮುಖ್ಯವಾದ ಕೆಲಸ ಇದೆ. ಹಿಂದೆ ನಾವು ಎಲ್ಲಿ ಎಡವಿದೆವೋ, ಯಾವ ವಿಚಾರ ನಮ್ಮ ಕಣ್ಣು ತಪ್ಪಿ ಹೋಯಿತು ಅಂತ ನೋಡೋದು. ತಪ್ಪು ಮಾಡೋದು ಸಹಜ, ಆದ್ರೆ ಆ ತಪ್ಪುಗಳಿಂದ ಪಾಠ ಕಲಿಯೋದೇ ಈ ಹಂತದ ಮೇನ್ ಟಾರ್ಗೆಟ್. ಆ ಪಾಠಗಳೇ ಈಗ ನಾವು ನಿಖರವಾಗಿ ಯಾವ ಬದಲಾವಣೆ ತರಬೇಕು ಅಂತ ಡಿಸೈಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬನ್ನಿ 4ನೇ ವಿಭಾಗ ನೋಡೋಣ. ಅನ್ಲರ್ನಿಂಗ್ ಸ್ಟ್ರಾಟಜಿ ಅಥವಾ ಕಾರ್ಯತಂತ್ರವನ್ನ ರೂಪಿಸೋದು. ಇದು ನಮ್ಮ ಇಂಪ್ಲಿಮೆಂಟೇಷನ್ ಪ್ಲಾನ್.
ಹಳೆ ಮೈಂಡ್ಸೆಟ್ ಮತ್ತು ದೋಷ ಇರೋ ಪ್ರಕ್ರಿಯೆಗಳೆಲ್ಲ ಕ್ಲಿಯರಾಗಿ ಗೊತ್ತಾದ್ಮೇಲೆ ಅದನ್ನ ಜಾರಿಗೆ ತರೋಕೆ ಒಂದು ಸಾಲಿಡ್ ಸ್ಟ್ರಾಟಜಿ ಬೇಕಲ್ವಾ? ಅದಕ್ಕೇನೆ ಈ ಫ್ರೇಮ್ವರ್ಕ್ ಸಂಪೂರ್ಣ ಅನುಷ್ಠಾನವನ್ನ 4 ಪ್ರಮುಖ ಆಧಾರ ಸ್ತಂಭಗಳಾಗಿ ಡಿವೈಡ್ ಮಾಡುತ್ತೆ. ಅವು ಯಾವ್ಯಾವು ಅಂದ್ರೆ ಲೀಡರ್ಶಿಪ್, ಆಪರೇಷನ್ಸ್, ಕಲ್ಚರ್ ಮತ್ತು ಕಸ್ಟಮರ್ ಎಂಗೇಜ್ಮೆಂಟ್. ಈ ಪ್ರತಿಯೊಂದು ಆಧಾರ ಸ್ತಂಭದಲ್ಲೂ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಏನೇನ್ ಆಕ್ಷನ್ ತಗೋಬೇಕು, ಟೈಮ್ಲೈನ್ ಏನು, ಜವಾಬ್ದಾರಿ ಯಾರ್ದು ಮತ್ತು ಏನೆಲ್ಲ ಸಪೋರ್ಟ್ ಬೇಕು ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಬೇಕು. ಈ ತರ ಪಕ್ಕಾ ಪ್ಲಾನ್ ಮಾಡೋದ್ರಿಂದ ಮುಂದೆ ಏನು ಮಾಡ್ಬೇಕು ಅನ್ನೋ ಗೊಂದಲನೇ ಇರೋದಿಲ್ಲ ನೋಡಿ. 5ನೇ ವಿಭಾಗ ಅಡೆತಡೆಗಳ ನಿವಾರಣೆ, ಅಂದರೆ ಬದಲಾವಣೆಗೆ ಎದುರಾಗುವ ವಿರೋಧಗಳನ್ನ ಮೊದಲೇ ಊಹಿಸೋದು. ಸಂಸ್ಥೆಯಲ್ಲಿ ಯಾವ ಬದಲಾವಣೆನೂ ಅಷ್ಟು ಈಸಿಯಾಗಿ ಆಗಲ್ಲ. ಖಂಡಿತ ಅಲ್ಲೊಂದು ವಿರೋಧ ಇದ್ದೇ ಇರುತ್ತೆ. ಅದು ಮಾನಸಿಕವಾಗಿರ್ಬೋದು, ಸ್ಟ್ರಕ್ಚರಲ್ ಆಗಿರ್ಬೋದು, ಅಥವಾ ಸಾಂಸ್ಕೃತಿಕ ಇಲ್ಲವೇ ಲೀಡರ್ಶಿಪ್ ಮಟ್ಟದಲ್ಲೇ ಇರ್ಬೋದು. ಸೊ ಈ ಎಲ್ಲ ಅಡೆತಡೆಗಳನ್ನು ನಾವು ಮೊದಲೇ ಊಹಿಸಿ ಅವುಗಳ ತೀವ್ರತೆ ಎಷ್ಟು ಅಂತ ಅಳೆದು ಅದಕ್ಕೆ ತಕ್ಕ ಹಾಗೆ ಒಂದು ಮಿಟಿಗೇಷನ್ ಪ್ಲಾನ್ ಅಥವಾ ಪರಿಹಾರ ಯೋಜನೆಯನ್ನ ರೆಡಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕೊನೆಯದಾಗಿ 6ನೇ ವಿಭಾಗ ಪ್ರಗತಿಯ ಮೇಲ್ವಿಚಾರಣೆ, ತಂದಿರುವ ಈ ಹೊಸ ರೂಪಾಂತರವನ್ನ ಟ್ರ್ಯಾಕ್ ಮಾಡೋದು. ಪ್ಲಾನ್ ಮಾಡಿದ್ದೆಲ್ಲ ಬರೀ ಪೇಪರ್ ಮೇಲೆ ಅಷ್ಟೇ ಉಳಿಬಾರ್ದು, ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗ್ಬೇಕು. ಅದಕ್ಕೆ ಹೊಸ ನಡವಳಿಕೆಗಳನ್ನ ಎಷ್ಟು ಬೇಗ ಅಳವಡಿಸ್ಕೊಳ್ತಿದ್ದೀವಿ, ಪ್ರೊಸೆಸ್ ಅಪ್ಡೇಟ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಲೀಡರ್ಶಿಪ್ ಸೆಷನ್ಸ್ ಯಾವಾಗ ನಡೆಯುತ್ತೆ, ಹೀಗೆ ನಿರ್ದಿಷ್ಟ ಸೂಚಿಕಗಳಿಗೆ ಒಂದು ಟಾರ್ಗೆಟ್ ಡೇಟ್ ಫಿಕ್ಸ್ ಮಾಡಬೇಕು. ಆಗ ಮಾತ್ರ ಅನ್ಲರ್ನಿಂಗ್ ಪ್ರಕ್ರಿಯೆ ನಿಜವಾಗ್ಲೂ ಬೇರೂರ್ತಿದ್ಯಾ ಇಲ್ವಾ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಇಡೀ ಬದಲಾವಣೆಯನ್ನ ಗಟ್ಟಿಗೊಳಿಸಲು ನಾವು 3 ಪ್ರಮುಖ ಪ್ರಶ್ನೆಗಳತ್ತ ಗಮನಹರಿಸಬೇಕು. 1. ಯಾವ ಹಳೆ ಅಭ್ಯಾಸಗಳು ನಮ್ಮ ಬೆಳವಣಿಗೆಯನ್ನ ಸ್ಲೋ ಮಾಡಿವೆ? 2. ಯಾವ ಹಳೆ ವಿಧಾನಗಳನ್ನ ನಾವು ಶಾಶ್ವತವಾಗಿ ತ್ಯಜಿಸಬೇಕು? ಮತ್ತು 3. ಭವಿಷ್ಯದ ಯಶಸ್ಸಿಗೆ ಡ್ರೈವ್ ಮಾಡುವಂತಹ ಹೊಸ ಚಿಂತನೆಯ ಮಾದರಿಗಳು ಯಾವುವು? ಈ ಪ್ರಶ್ನೆಗಳು ಖಂಡಿತ ನಮ್ಮನ್ನ ಆಳವಾದ ವಿಶ್ಲೇಷಣೆಗೆ ದೂಡುತ್ತವೆ. ಈ ಇಡೀ ಪ್ರಸ್ತುತಿಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, ಯಾವುದನ್ನ ನಾವು ಶಾಶ್ವತವಾಗಿ ಹಿಂದೆ ಬಿಡಬೇಕು. ಈ ಒಂದೇ ಒಂದು ಪವರ್ಫುಲ್ ಪ್ರಶ್ನೆ ಯಾವುದೇ ಸಂಸ್ಥೆ ಭವಿಷ್ಯದಲ್ಲಿ ಗೆಲ್ಬೇಕಾದ್ರೆ ತನ್ನ ಹಳೆ, ನಿಷ್ಪ್ರಯೋಜಕ ಹೊರೆಗಳನ್ನ ಕಳಚಿಕೊಳ್ಳೇಬೇಕು ಅನ್ನೋದನ್ನ ಬಲವಾಗಿ ನೆನಪಿಸುತ್ತೆ. ಹಳೇದನ್ನ ಬಿಟ್ಟಾಗ ಮಾತ್ರ ಹೊಸದಕ್ಕೆ ಜಾಗ ಸಿಗುತ್ತೆ ಅನ್ನೋ ಸ್ಪಷ್ಟ ಸಂದೇಶದೊಂದಿಗೆ ಈ ವಿವರಣಾತ್ಮಕ ವಿಶ್ಲೇಷಣೆ ಮುಗಿಸ್ತಾ ಇದೀವಿ. ಇದೊಂದು ಹೊಸ ಚಿಂತನೆಗೆ ನಾಂದಿಯಾಗಿದೆ ಅಂತ ಭಾವಿಸ್ತೀನಿ.